ಕೆಲಸ ಮಾಡಿ ಮುಗಿಸಿ ಅವ ಶನಿವಾರ ದಿನ ಬಂದನ್ರಿ. ಶನಿವಾರ ದಿನ ಹೇಳ್ಯಾನ್ರಿ ನಮ್ಗೆ, ಹೋಗ್ಯಾಳ ಇಲ್ಲಿ ಹೋಗಿ ಬರ್ತೀನಿ ಅಂತ ಹಿಂಗೆ ಹೇಳ್ಯಾಳ್ರಿ. ಎಲ್ಲರೂ ಹೋಗಿ ಬರ್ತಿರ್ಬೇಕು ಮಗಳು ಮತ್ತು ನಾವು ಮಾಡೀವ್ರಿ. ಅವಾಗ ಅಪ್ಪ ಅಂದೆವು, ಅಣ್ಣ ಅಂದೆವು, ನೋಡಿ ಅಪ್ಪ ಎಲ್ಲರೂ ಮುಚ್ಚಿಟ್ಟೇನು ನೋಡು, ನನ್ನ ಮಗಳಿಗೆ ತಂದು ಕೊಡು, ಯಾವ್ದು ಹೋಗ್ಯಾಳ ನೋಡು ಅಂದೇನ್ರಿ. ಅವ 4-5 ದಿನ ನಮ್ಮ ಟಂಗದ ಸಾಫ್ ಮಾಡಿ ನಾ ಯಾಕೆ ಮುಚ್ಚಿಲ್ರಿ, ನನಗೇನು ಹರ್ಕತ್ ಆಗ್ಯದ್ರಿ, ನನ್ನ ಮಗನನ್ನ ತೆಗಿಯೋದು ಭಾಳ ಅವಶ್ಯಕತೆ ಆದೇನ್ರಿ ಅಂದ. ಅವನ ಮ್ಯಾಗ ಇಲ್ಲಂಗೆ ಆಯ್ತು ನನಗೆ, ಮಾಡಿಲ್ಲ. ಮಂದಿ ದೊಣೆನೇ ರಗಡ ಅಂದ್ರೆ ನನಗೆ ದುಣೆನೇ ಅಂದರು. ನಮ್ಮ ಮಂದಿ ಮಾತು ಕೇಳಿಲ್ಲ. ಹಳೆ ಹಿಂಗೆ ಹೇಳ್ತಾನೆ, ನನ್ನ ಕಾಯಸಿಲ್ಲಂಗೆ ಅದ, ಹಳೆಯಾಗ ಯಾಕೆ ಸಾಮಾನು ಸರಿ ಮಾಡ ಅದು ಅದಾನ ಅದನ್ನೇ ಹಿಂಗೆ ಮಾಡಿ ನಮಗಿದು ಮಾಡಿ ಮೋಸ ಮಾಡಿ ಮನ್ಯಾಗ ಹೋಗ್ಬಿಡಿ ನೀನು ಬಂದು ಜಾಮೀನು ಅಲ್ಲಿ ಬಂದು ಹೇಳಿ ನಮಗಿದು ಮಾಡ ನಾನು ಅವನ ಗಲ್ಲು ಸಗಿಸಿ ಆಗ್ಬೇಕಂತ ನಾ ಬೇಡಿಕೆ ಹೇಳಿ ಬಂದು ಮಾಡ್ರಿ. ಇಲ್ಲಿ ಹೊಡೆದಾನತ್ತ ರೀ, ಒಂದು ಎರಡು ದಿನ ಗಸ್ಬಿಸಿ ಮಾಡ್ಯಾರತ್ತ ರೀ. ಗಸ್ಬಿಸಿ ಮಾಡಿಕೆ ಅದು ಈಕೆ ಹಿಂಗೆ ಮಾತಾಡತ್ತ ಅಂದಕ್ಕೆ ಇಟ್ಟು ಹಾರಿರ್ತದೆ ರೀ. ಇಲ್ಲಿ ಹೊಡೆದಾನ್ರಿ, ಇಲ್ಲಿಂದ ಇಲ್ಲಿ ಹೊಡೆದಾನ್ರಿ, ಇಲ್ಲಿಂದ ಇಲ್ಲಿ ಹೊಡೆದಕ್ಕೆ ಮುಂದೆ ಹೊಡೆದಕ್ಕೆ ಕಲಾಸೆ ಮಾಡ್ಯಾನ್ರಿ. ಅದು ನಮ್ಗೆ ಗೊತ್ತಿಲ್ಲ ರೀ. ಮುಂದೆ ಏನು ಮಾಡ್ರಿ? ಬಾಡಿ ಮುಚ್ಚಾನ್ರಿ. ಎಲ್ರಿದ್ರಿ? ಒಳಗೆ ರೀ, ಅವನ ಮನ್ಯಾಗ ರೀ. ಇವತ್ತು ತೆಗ್ದಾನ್ರಿ ಬಾಡಿ. ಅವ ಒಂದು ತಿಂಗಳ ದಿನ ಬರ್ತಾಳೆ ಮಗಳು. ನಿಮಗೆಲ್ಲ ಏನು ಹೇಳಿದ್ರು? ನನಗೇನು ಹೇಳಿಲ್ಲ ರೀ. ಅವ ಬರೀ ಬರ್ತಾಳೆ ಮಗಳು. ನಿನ್ನೆ ನನಗೆ ಗೊತ್ತಾಗೋದು, ನಿನ್ನೆ ನನಗೆ ಗೊತ್ತು ರೀ ಅಪ್ಪ. ಅವನದು ನುಡಿಲಕ್ಕತ್ತ ನಾನು ಹುಡುಗ. ನನಗೆ ಸಾಹೇಬ್ರು ಕೇಳಕತ್ತರು, ಏನಾಗ್ಯದ ಹೇಳ್ಬಾಯ ನಾ ಹಿಂಗೆ ಹೇಳಿದೆ. ಅವ ನಾನು ಮುಂದೆ ಮಾತಾಡ್ಸ್ಬೇಕ್ರಿ ಅಂತ ಹೇಳ್ದೇನೆ ರೀ ಸಾಹೇಬ್ರಿಗೆ. ನಾನು ಮುಂದೆ ಅವ ಅಲ್ಲಿ ಹೇಳಕತ್ತ ನಾ ಇವನು ಗರ್ಲ್ ಸಗಿಸಿ ಆಗ್ಬೇಕ್ರಿ ಅಪ್ಪ. ಅದೆಲ್ಲ ಮಾಡಿ ನಿಮಗೇನು ಹೇಳಿದ್ರು? ಯಾವ್ದಕ್ಕೆ ರೀ? ನೀವು ಮರ್ಡ್ರ್ ಮಾಡಿದ ನಂತರ ಮುಚ್ಚಿಟ್ಟ ನಿಮಗೆಲ್ಲ ಏನು ಹೇಳಿದ್ರು? ನಮಗೇನು ಹೇಳಿಲ್ಲ ರೀ. ಅಂದರೆ ಎಲ್ಲಿ ಊರಿಗೆ ಅಂತ ಹೇಳಿದ್ರು? ಏನಂತ ಹೇಳಿದ್ರು? ಊರಿಗೆ ಹೋಗ್ಯಾರ್ತ ಹೇಳಿಲ್ಲ ರೀ. ಅವ ನನಗೇನು ಹೇಳಿಲ್ಲ ರೀ. ಅವ ಎಲ್ಲ ನಾವು ಹುಡುಕಾಡ್ತೀನಿ, ನಾನು ಹೇಳಿ ನನ್ನ ಸಿಗೋವಳು ಎಲ್ಲಿ ಕೂತಾಳೇನ ಬರ್ತಾಳ ಇದೇ ಹೇಳ್ದಾನ. ನಮ್ಮ ಮನ್ಯಾಗ ಉಂಡಾನ ತಿಂದಾನ, ಹಾಸಿ ಕೊಟ್ಟಿವಿ, ಚಹಾ ಮಾಡಿ ಕೊಟ್ಟಿವಿ, ಬಿಸಿನೀರು ಮೈ ತಗೊಳಕ್ಕೆ ಕೊಟ್ಟಿವಿ. ನಮ್ಮ ಮನ್ಯಾಗ ಬಂದು ಎಣ್ಣೆ ತಂದು ಸರ್ ಆಮೇಲೆ ಮಾಡೀನಿ ಮಾಡಿ ಮಗ ಒಂದಿಟ್ಟು ಮಗ ಅದನ್ರಿ. ಆ ಮಗನ ಬೇರೆ ಬಿಟ್ಟು ಆದ್ರಲ್ಲ ಇವ ಹಾಳಲ್ಲ ಮಗನ ಮಾರಿ ನೋಡಲಿಲ್ಲಲ್ಲ ಇವ. ನಾ ಅಂದೇನಿ ರೀ, ನಿನ್ನ ಹೊರಗೆ ಬಿದ್ದದೆ ಅಪ್ಪ, ಅದು ನಮಗೆ ಗೊತ್ತಿಲ್ಲ, ಗೊತ್ತಿದ್ರೆ ಬಿಡ್ತಿರ್ತಿಲ್ಲ ಅವ್ನು. ನಾನು ಎದಕ್ಕೆ ಯಾರು ಗೊತ್ತಾರ? ಸಾಲ ಅವನೇ ಹೇಳ್ತಾನೆ. ಬರೀ ಅವರು ಶನಿವಾರ ದಿವಸ ರೀ ಸರ್ ಹಿಂಗೆ ಮುಂಜಾನೆ ಎಲ್ಲೇ ಭೇಟಿ ಆಗ್ತೀನಿ ಅಂತ ಹೋದಕ್ಕೆ ಬಂದಿಲ್ಲ ತಂದು ಅವ್ರು ಮುಂಜಾನೆ ರಾತ್ರಿ 10:00 ಫೋನ್ ಹಚ್ಚಿದ್ರು ನಮ್ಗೆ. ಎಲ್ಲಿ ಹೋಗ್ಯಾಳ ಮತ್ತು ಹಿಂಗೆ ಹೋಗ್ಯಾಳತ್ತ ನಾವು ಅಂದೀವಿ. ಮತ್ತು 8 ದಿವಸ ಬಂದು ನಮ್ಮ ಮನೆಯಾಗೆ ಕೂತು ಊಟ ಮಾಡಿದನು, ಎಲ್ಲ ಮಾಡಿದನು, ಹುಡುಕ್ಯಾಡ್ದನು, ಎಲ್ಲ ಮಾಡ್ದನು ರೀ. ಮತ್ತು ಹುಡುಕ್ಯಾಡ್ತಾನೇನು ಬಿಡು, ಮತ್ತೆಲ್ಲ ಇಟ್ಟೆಲ್ಲ ಇದು ಮಾಡಕತ್ತಾನ, ಅಳೋದು ಕರಿಯೋದು ಒಟ್ಟು ಮಾಡ್ದನು ರೀ. ಅಳ್ಳಾಕತ್ತಾನ ಅಂದ ಬಳಕ ಹಿಂಗೆ ಏನು ಜಗಳ ಪಳ ಆಗ್ಯದೇನೋ, ಸಾಲ ಸಂಬಂಧ ಏನಾರು ಮಾಡ್ಯಾರೇನೋ ಅದು ಹಿಂಗೆ ಈ ಥರ ತಿಳ್ಕೊಂಡು ನಾವು ಗಪ್ ಕೂತೀವಿ ರೀ. ಈಗ ಒಮ್ಮೆ ಏನೋ ನಮ್ಮ ಅಪ್ಪರಿಗೆ ಸ್ವಲ್ಪ ಆರಾಮಿದ್ದಿಲ್ಲ ರೀ. ನಮ್ಮ ಅಪ್ಪರು ತೀರ್ಕೊಂಡು ಒಂದು 5-6 ದಿವಸ ಆಯ್ತು ಅಷ್ಟೇ. ನಮ್ಮ ಅಪ್ಪರ ಗತ್ಲು ನಾವಿದ್ದೀವಿ ರೀ. ನಮ್ಮ ಅಪ್ಪರದೆಲ್ಲ ಕಾರ್ಯಕ್ರಮ ನಿನ್ನೆ ಮುಗಿಸಿ ನಿನ್ನೆ ಬಂದು ಶರಣರಾಗ್ಯಾನ ರೀ. ನಾನೇ ಹೊಡೆದೀನಿ ನಾನೇ ಹೊಡೆದೀನಿ ಶರಣರ ಅದ ರೀ. ಅದು ಹೆಂಗೆ ಘಟನೆಗ್ಯದು ಏನಾಗ್ಯದು ಆಕೆಗೆ ಅವಂಗೆ ಒಂದು 2-3 ದಿವಸ ವಾದಕ್ಕೋದಾಯ್ತತ್ ರೀ. ಆಮೇಲೆ ಏನದ ಭಾಳ ಮರುದಿವ್ಸ ಮತ್ತು 3ನೇ ದಿನಕ್ಕೆ ಮತ್ತೊಂದು ಜರ ಭಾಳ ಇದು ಮಾಡೋಕ್ಕಾಗ್ತತ್ ರೀ ಜಗಳ. ಅದು ಕೇಸಿನ ಸಂಬಂಧ ನಾನು ಒಳಗೆ ಹೋಗಿತ್ತಾರ ನಾ ಹೆಂಗೆ ಮಾಡ್ಬೇಕತ್ತ ನಾ ಹಾರಿಲೇ ಹೊಡೆದೀನಿ. ಅದಕ್ಕೆ 2-3-4 ಏಟು ಹೊಡೆದೆ ಕಲಾಶಿ ಆದ್ರೆ ಅಂತ ಹೇಳ್ದೆ. ಅವ್ರು ಒಪ್ಕೊಂಡ್ರತ್ರಿ ಅಷ್ಟೇ. ಮುಂದೆ ಅಲ್ಲೇ ಅವರು ಇದ್ರಾಗ ಹಡ್ಡಿ ಮುಚ್ಚಾರತ್ರಿ, ಕಂಪೌಂಡ್ನಾಗ ಹಡ್ಡಿ ಮುಚ್ಚಾನ್ರಿ. ಇವತ್ತು ಮುಂಜಾನೆ ತೆಗೆದು ಆಕಿಂದ ಇದು ಮಾಡಿದ್ರಿ ಸರ್. ಮುಚ್ಚಿ ಆಕಿ ಯಾವ್ದು ಶನಿವಾರದಿಂದ ಒಟ್ಟು ಈಗ ಒಂದು ತಿಂಗಳ ಮೇಲೆ ಇದು 1 ತಿಂಗಳಾಯ್ತು ರೀ. 1 ತಿಂಗಳಾಯ್ತು. ಅಷ್ಟೇ ರೀ. ಮುಚ್ಚಿ ಇವತ್ತೇನದ ತೆಗೆದು ಅವನಿಗೆ ಇದು ಮಾಡ್ಯಾರಿ.
ಒಟ್ಟು ಅವ್ರಿಗೆ ಮಾತ್ರ ನಮಗೆ ನ್ಯಾಯ ಕೊಡಿಸ್ರಿ, ಅವನಿಗೆ ಮತ್ತು ಹೊರಗೆ ಬಿಡಬೇಡ. ಮತ್ತೇನೋ ಹಿಂಗೆ ಹೊಡೆದು ಮಾಡಿ ಹೋಗಿ ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ನಮ್ಮ ಹೆಂಡತಿ ಎಲ್ಲೋ ಕಾಣೆಯಾಗಿ ಹಾಂ ಕೊಟ್ಟಾರೆ, ಮಿಷಿನ್ ಕಂಪ್ಲೇಂಟ್ ಕೊಟ್ಟಾರೆ. ಅದೇನಾಗಿತ್ತು? ಅದು ಬಂದು ಸ್ವಲ್ಪ ಸರ್ ಎಲ್ಲ ಬಂದು ಮನೆ ಚೆಕ್ ಮಾಡಿದ್ರು ಒಂದು ಸಲ, PS ಪೊಲೀಸರು ಎಲ್ಲರೂ ಬಂದು ಮನೆ ಚೆಕ್ ಮಾಡಿದಾಗ ಏನೂ ಅವಾಗ ಏನೂ ಹೇಳಿಲ್ರಿ. ಈಗ ಆಮೇಲೆ ಎಲ್ಲ ನೋಡಿ ಮಾಡಿ ಅವನ ಮೇಲೆ ಸೋಸೆ ಬರಕತ್ತ ಅದು ಅವನ ಮೇಲೆ ಇದು ಮಾಡಿದ್ರು ಸರ್. ಎಷ್ಟನೇ ತಾರೀಕು ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾರೆ ಕಾಣೆಯಾಗಿ? ಎಷ್ಟನೇ ತಾರೀಕು? 10ನೇ ತಾರೀಕು. 2ನೇ ತಾರೀಕಿನ? 2ನೇ ತಾರೀಕು. ಅದು ನನಗೆ ಅಷ್ಟು ಗೊತ್ತಿಲ್ಲ ರೀ ಸರ್. ನಮ್ಮ ಅಪ್ಪಾರ ಇದಾಗಿದ್ದೀವಿ ರೀ ನಾವು, ಅದು ತಾರೀಕದು ಅಷ್ಟು ಗೊತ್ತಿಲ್ಲ ರೀ ಸರ್. ನಮ್ಮ ಅಪ್ಪಾರ ಇದ್ರಾಗಿದ್ದೆಲ್ಲ ಟೆನ್ಷನ್ದಾಗ. ಅಂದ್ರೆ ಅಲ್ಲಿ ಹೋಗಿ ಸ್ಟೇಷನ್ಗೆ ಏನಂತ ಕಂಪ್ಲೇಂಟ್ ಕೊಟ್ಟರು ಫಸ್ಟ್? ನಮ್ಮ ಹೆಂಡತಿ ಕಾಣೆಗಳಕ್ಕೆ ಕೊಟ್ರತ್, ಮಿಸ್ಸಿಂಗ್ ಕೇಸ್ ಅದು ಕೊಟ್ರತ್ರಿ, ಮಿಸ್ಸಿಂಗ್ ಕೇಸ್ ಅದು ಕೊಟ್ರತ್ರಿ. ಮತ್ತು ಅವನ ಒಟ್ಟು ಮತ್ತು ಅವನ್ನೇ ಚಲೋ ಅದಾನ ಅತ್ತಂದು ಅವನು ನಾವು ಕೂಡ ಹುಡುಕಿಡ್ಬೇಕಂತ ನಾವು ಪ್ರಯತ್ನ ಪಟ್ಟವ್ರಿ. ಮತ್ತು ಅವ ಇಂಥ ಮೋಸಗಿರಿ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ ರೀ ಸರ್. ಎದಕ್ಕೆ ಜಗಳೆಲ್ಲ ಕಾರಣ ಏನು ಇಷ್ಟೆಲ್ಲ? ಅವೆಲ್ಲ ಕಾರಣ ನಮಗೇನು ಅವನೇ ಹೇಳ್ಬೇಕು ರೀ, ನಮಗೆ ಗೊತ್ತಿಲ್ಲ ರೀ ಕಾರಣ, ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆ ಆ ಕಡೆ ಅವ್ರ ಮನೆ ಈ ಕಡೆ ನಮಗೇನು ಅದು ಗೊತ್ತಿಲ್ಲ ಸರ್. ನಿಮ್ಮ ಮನೆಯದೆಲ್ಲ ಚಲೋ ಕಟ್ಸ್ಯಾರ? ಎಲ್ಲ ಮಾಡಿ ಎಲ್ಲ ಚಲೋ ಕಟ್ಸ್ಯಾರ ಸರ್, ಚಲೋ ಕಟ್ಸ್ಯಾರ. ಮನೆ ಚಲೋ ಹೊಡೆದ್ರು, ಗಂಡ ಹೆಂಡತಿ ಚಲೋ ಇದ್ದರು ರೀ. ನಮಗೇನು ಒಂದು ದಿನ ಕಂಪ್ಲೇಂಟ್ ಬಂದಿಲ್ಲ ರೀ. ಏಕೆ ಹಿಂಗಾಗಿದ್ರಿ ಸರ್. ಸಿಸ್ಟರ್ ಏನು ಕೆಲಸ ಮಾಡ್ತಿದ್ರು? ಅವರು ಮೊದಲು ನೆರೆಸಿದ್ದರು ರೀ, ಈಗ ಅದು ಬಿಟ್ಟು ಮನೆಗೆ ಇರ್ತಿದ್ರು ರೀ ಸರ್. ಮನೆಗೆ ಇರ್ತಿದ್ರು ರೀ, ಮನೆಗೆ ಇರ್ತಿದ್ರು ರೀ. ಎಲ್ಲಿ ವರ್ಕ್ ಮಾಡ್ತಿದ್ರು ಅವ್ರು? ಇಲ್ಲೇ ಕೋರೋರ ಮಾಡ್ಯಾರ, ಆಮೇಲೆ ಇಲ್ಲೇ ದೇವ್ರ ಪ್ರೀ ಮಾಡ್ಯಾರ ರೀ. ಅದಕ್ಕೆ ಕೆಲಸನೇ ಬಿಟ್ರಿ ಸರ್. ಅವ್ರದವ್ರು ಮ್ಯಾರೇಜ್ ಅದು ಹೆಂಗಾದ್ರಿ ಇವಾಗ? ಅದು ಮ್ಯಾರೇಜ್ ಅವರು ಹಿಂಗೆ ನಾವು ನೋಡಿ ಮಾಡೀವ್ರಿ ಸರ್. ಅಂದ್ರೆ ಯಾವಾಗ? ಅದು ಯಾವಾಗ ನಮ್ಗೆ ಅಷ್ಟು ಗೊತ್ತಿಲ್ಲ ರೀ ಸರ್. ನಾವೇನು ಅಷ್ಟದು ಇಲ್ಲ, ಗೊತ್ತಿಲ್ಲ. 5-6 ವರ್ಷ? 15 ವರ್ಷ. ಹುಡುಗ 15 ವರ್ಷ? 16 ವರ್ಷ ಐತ್ರಿ ಸರ್, 16 ವರ್ಷ ಐತ್ರಿ. ಚಲೋ ಇದ್ರಿ ಇಬ್ರು? ಚಲೋ ಐತ್ರಿ ಸರ್. ಒಂದೇ ದಿವಸ ನಮಗೆ ಕಂಪ್ಲೇಂಟ್ ಬಂದಿಲ್ಲ ರೀ. ಅದು ಒಂದೇ ದಿವಸ ಹಿಂಗೆ ಜಗಳ ತೆಗದನ್ನ, ಹಿಂಗೆ ಹೊಡೆದನ್ನ, ಹಿಂಗೆ ಮಾಡ್ಯಾನ ಅಂತ ಕಂಪ್ಲೇಂಟ್ ಬಂದಿಲ್ಲ ರೀ. ಇವತ್ತು ಈ ತಿಂಗಳದಾಗ ಇಷ್ಟೆಲ್ಲ ಘಟನೆ ಆಗಿದೆ ರೀ ಸರ್. ಅದು ಒಟ್ಟು ನ್ಯಾಯ ಕೊಡಿಸ್ರಿ ನಮಗೆ. ಈಗ ಹಿಂಗಾದ್ರಿ? ಅದು ನಮ್ಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಿರಿ. ನಮಗೆ ಗೊತ್ತಿಲ್ಲ ರೀ. ನೀವೇನು ಕೇಳ್ಕೊತೀರಿ ಡಿಪಾರ್ಟ್ಮೆಂಟ್ಗೆ, ಕಾನೂನಿಗೆ ಏನು ಕೇಳ್ತೀರಿ? ಕಾನೂನು ನ್ಯಾಯ ಕೊಡ್ಸೋದು ಕೇಳಿ ಸರ್, ನ್ಯಾಯ ಕೊಡಿಸ್ರಿ ನಮಗೆ.